ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಾ? ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟೆಕ್ ನ್ಯೂಸ್ ಏನಪ್ಪ ಅಂತಂದರೆ, ಇವತ್ತಂದರೆ ರೀಸೆಂಟು ಸುಮಾರು ಮಧ್ಯಾಹ್ನ ಒಂದೂವರೆ ಹಂಗೆ ಟೈಮು, ಅಹಮದಾಬಾದಿಂದ ಲಂಡನ್ನಿಗೆ ಹೊರಟಂಥ ವಿಮಾನ ಕ್ರ್ಯಾಶ್ ಆಗಿದೆ. ಅದು ಏನಪ್ಪ ಅಂತಂದರೆ ಭೂಮಿಯಿಂದ ಸ್ವಲ್ಪ ಅಡಿ ಅಷ್ಟೇ ಟೇಕ್ ಆಫ್ ಆಗಿ 5 ನಿಮಿಷಕ್ಕೆ ಕ್ರ್ಯಾಶ್ ಆಗಿದೆ. ಅದರಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕ್ರ್ಯಾಶ್ ಆಗಿದೆ. ಅದು 2 ಇಂಜಿನ್ಗಳು ಕೈ ಕೊಟ್ಟಿದ್ದಾವೆ. 2 ಇಂಜಿನ್ಗಳು ಕೆಟ್ಟೋಗಿದ್ದರಿಂದ ಅದು ಟೇಕ್ ಆಫ್ ಆಗಿದೆ. 5 ನಿಮಿಷಕ್ಕೆ ಕ್ರ್ಯಾಶ್ ಆಗಿದೆ ವಿಮಾನ. 242 ಜನ ಇದ್ದರು ಅದರೊಳಗೆ. ತುಂಬ ಬೇಜಾರಾಗ್ತಿದೆ ನೆನೆಸ್ಕೊಂಡ್ರೆ. ಪಾಪ ಅದ್ರ ಬಗ್ಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಒಬ್ಬರಲ್ಲ ಇಬ್ಬರಲ್ಲ 242 ಜನ ಏರೋಪ್ಲೇನಲ್ಲಿ ಇದ್ದಿದ್ದು. ಟೇಕ್ ಆಫ್ ಆಗುವಾಗಲೇ ಕ್ರ್ಯಾಶ್ ಆಗಿರೋದು. ಅಂದರೆ ಯಾವುದೇ ಪ್ಲೈನು ಅದು ಅಡ್ಡನೇ ಬಂದಿಲ್ಲ. ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಟೆಕ್ನಿಕಲಿ ಇಂಜಿನ್ನು ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಆ 2 ಇಂಜಿನ್ ಕೈ ಕೊಟ್ಟಿದ್ರಿಂದನೇ ಇವಾಗ 242 ಜನ ಬಲಿಯಾಗಿದ್ದಾರೆ. ಅದಕ್ಕೆ ಪಾಪ ಸುಮಾರು ಜನ ಪ್ರಯತ್ನ ಪಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಸುಮಾರು ಜನ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅದರಲ್ಲಿ ಎಷ್ಟು ಜನ ಬದುಕ್ತಾರೋ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಅರ್ಧ ಜನ ಸತ್ತೋಗಿದ್ದಾರೆ. ಹಾಗಾಗಿ ನಿಮಗೆ ಕೇಳ್ಕೊಳ್ಳೋದು ಒಂದೇ, ನೀವು ಟೂರಿಗೆ ಹೋಗ್ಬೇಕು, ಟೂರಿಸ್ಟಿಗೆ ಪ್ಲೇಸ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಆಸೆ ಹಿಡ್ಕೊಂಡಿರ್ತೀರಿ. ದಯಮಾಡಿ ಕೇಳ್ಕೊಳ್ತೀನಿ, ಪ್ಲೈನಲ್ಲಿ ವಿಮಾನದಲ್ಲಿ ಹೋಗುವಾಗ ಒಂದು ಸಲ ಆಲೋಚನೆ ಮಾಡಿರಿ. ಯಾಕಂತಂದರೆ ವಿಮಾನ ಅಷ್ಟೇ ಅಲ್ಲ, ಟ್ರೈನು ಕೂಡ ಕ್ರ್ಯಾಶ್ ಆಗುತ್ತೆ, ವಿಮಾನ ಕೂಡ ಕ್ರ್ಯಾಶ್ ಆಗುತ್ತೆ. ಹಲವಾರು ಇಂಥ ಗಾಡಿ ಕ್ರ್ಯಾಶು ಆಗ್ತವೆ ಅಂತ ಆಗಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿಯೊಂದು ಆಗ್ತವೆ. ಅಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಯಾಕಂತಂದರೆ ನಾವು ಓಡಿಸ್ಬೇಕಾದ್ರೆ ಬೇರೆ, ಮತ್ತು ಪೈಲಟು ಮತ್ತು ಅವರೆಲ್ಲ ಓಡಿಸ್ಬೇಕಾದ್ರೆ ಬೇರೆಯೇ. ಹಾಗಾಗಿ ಕೇಳ್ಕೊಳ್ಳೋದೊಂದೇ, ದಯಮಾಡಿ ಕೇಳ್ಕೊಳ್ತೀನಿ ನಿಮಗೆ. ಅದರಲ್ಲಿ ಅಹಮದಾಬಾದಲ್ಲಿ ಸುಮಾರು 1:30 ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆಗುವಾಗ ವಿಮಾನ ಟೇಕ್ ಆಫ್ ಆಗ್ಬೇಕಾದ್ರೆ ಅದು ಕೆಳಗೆ ಬಿದ್ದು ಕ್ರ್ಯಾಶ್ ಆಗಿಬಿಡ್ತು. ಅದು ನೀವು ನೋಡ್ತಾ ಇದ್ದೀರಾ ಕ್ಲಿಪ್ಸು, ಬೇಕಾದ್ರೆ ಹಾಕ್ತೀನಿ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದು ಟ್ರೈನರ್ ಇರೋವಂಥವ್ರು ಅಷ್ಟೇ ಅಲ್ಲ, ಅದು ಸೀದಾ ಎಲ್ಲಿ ಬಿದ್ದಿದೆ ಅಂದರೆ ಸೀದಾ ಸಿಟಿ ಒಳಗೆ, ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಇದಾವಲ್ಲ, ಬಿಲ್ಡಿಂಗ್ಸ್ ಮೇಲೆ ಬಿದ್ದಿರೋದು ವಿಮಾನ. ಅದು ನೆನೆಸ್ಕೊಂಡ್ರೆ ಪಾಪ ಅದು 242 ಜನ ಅಲ್ಲದೆ ಮತ್ತಿನ್ನು ಬಿಲ್ಡಿಂಗ್ನಲ್ಲಿ ಇರುವಂಥ ಜನಗಳೆಲ್ಲ ಆಪತ್ತಿಗೆ ಒಳಗಾಗಿದ್ದಾರೆ. ಹಂಗಾಗಿ ಅದಕ್ಕೆ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ದಯಮಾಡಿ ಮೇಯ್ನಾಗಿ ಪೈಲಟ್ಸಿಗೆ ಕೇಳ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅವರು ವಿಮಾನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಏನು ಪ್ರಾಬ್ಲಮ್ ಇದೆ ಏನು ಇಲ್ಲ ಅಂತ ಪ್ರತಿಯೊಂದು ನೋಡಿಕೊಂಡು ಆಮೇಲೆ ಟೇಕ್ ಆಫ್ ಮಾಡಬೇಕಂತ ಕೇಳ್ಕೊಳ್ತೇನೆ ನಾನು. ಇಷ್ಟೇ. ಅವರು ಅದರಲ್ಲಿ ಎಷ್ಟು ಜನ ಸಾಯ್ತಾರೋ ಎಷ್ಟು ಜನ ಬದುಕ್ತಾರೋ ಗೊತ್ತಿಲ್ಲ. ಈಗಾಗಲೇ ಆಲ್ರೆಡಿ ಈಗ ನ್ಯೂಸಲ್ಲಿ ನೋಡಬೇಕಾದ್ರೆ ಎಲ್ಲ ಜನ ಮರಣ ಹೊಂದಿದ್ದಾರೆ ಅಂತಂದು ಹೇಳ್ತಿದ್ದಾರೆ. ನಾವು ಅದಕ್ಕೋಸ್ಕರ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋಕ್ಕೋಸ್ಕರ ಒಂದು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪಾಪ ಅದರಲ್ಲಿ ನಿಜವಾಗ್ಲೂ ಬೇಸರ ಆಗ್ತಿದೆ. ಯಾಕೆಂತಂದರೆ ರೀಸೆಂಟಲ್ಲಿ ಮದುವೆ ಆಗಿರೋರು ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಅಂಥದ್ರಲ್ಲಿ 242 ಜನ ಪಾಪ ಅನ್ಯಾಯವಾಗಿ ಮರಣ ಹೊಂದುತ್ತಾರೆ ಅಂತಂದರೆ
ತುಂಬ ಬೇಜಾರಾಗ್ತಿದೆ. ಅದರಲ್ಲಿ ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ರೂ ಗೊತ್ತಾಗ್ತಿಲ್ಲ ಪಾಪ. ಆದಷ್ಟು ಅವ್ರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ನೋಡೋಣ. ಆದಷ್ಟು ಅವ್ರ ಪಾಪ ಬದುಕಿ ಉಳಿದ್ರೆ ಒಳ್ಳೆಯದು. ಆದರೆ ಭಾಳ ಜನ ಉಳಿತಾರ ಅಂತ ಅನ್ನೋದ್ರು ಹೇಳೋಕ್ಕಾಗ್ತಿಲ್ಲ. ಯಾಕಂತಂದರೆ ಆ ಫ್ಲೈಟ್ ನೀವೇ ನೋಡ್ತಿರ್ಬೋದು, ಫ್ಲೈಟ್ ಹೆಂಗೆ ಕ್ರ್ಯಾಶ್ ಆಗಿದೆ ಅಂದರೆ ಗ್ಯಾರ ಬಿದ್ದಿದ್ದಕ್ಕೆ ಬೆಂಕಿ ಹತ್ಕೊಂಡು ಫುಲ್ಲು ಬ್ಲಾಸ್ಟ್ ಆಗಿದೆ ಏರೋಪ್ಲೇನು. ನೋಡಿದ ಮೇಲೆ ದಯಮಾಡಿ ಎಲ್ಲರಿಗೂ ಕೇಳ್ಕೊಳ್ತೀನಿ, ದಯಮಾಡಿ ಏರೋಪ್ಲೇನು ಅಂತಂದರೆ ಅದಕ್ಕಿಂತ ಮುಂಚೆನೇ ಅದು ಹೆಂಗಿದೆ ಏನಿಲ್ಲ ಅಂತ ಪ್ರತಿಯೊಂದು ಚೆಕ್ ಮಾಡ್ಕೊಂಡು, ಈಗ ವಿಮಾನ ಅಂತಲ್ಲ, ಈಗ ಟ್ರೈನ್ ಆಗಿರ್ಬೋದು ಮತ್ತು ಹಲವಾರು ಜನಗಳನ್ನ ಹೊತ್ಕೊಂಡು ಸಾಗುವಂಥ ಗಾಡಿಗಳಾಗಿರ್ಬೋದು, ಎಲ್ಲ ಹೇಳ್ಕೊಳ್ಳೋದು ಒಂದೇ, ಫಸ್ಟು ಚೆಕ್ ಮಾಡಬೇಕು ಅದರಲ್ಲಿ ಏನು ಟೆಕ್ನಿಕಲ್ ಇಶ್ಯೂ, ಏನು ಇಂಜಿನ್ ಪ್ರಾಬ್ಲಮ್ ಇದೆಯಾ, ಏನು ಎತ್ತ ಅಂತಂದು ಪ್ರತಿಯೊಂದು ಮಾಹಿತಿ ಅದರೊಳಗೆ ಏನು ಸಮಸ್ಯೆ ಇದೆ ಅಂತಂದು ತಿಳ್ಕೊಂಡು ಆಮೇಲೆ ಮುಂದುವರಿಯೋಕ್ಕೆ ಕೇಳ್ಕೊಳ್ತೇನೆ ನಾನು. ಇಷ್ಟೇ ಇವತ್ತಿನ ಟೆಕ್ ನ್ಯೂಸು. ಇನ್ನು ಇವತ್ತು ರೀಸೆಂಟ್ ಅಂತಂದ್ರೆ ಮಧ್ಯಾಹ್ನ ಇನ್ನೂ ನಡೀತಿರೋದು, ಇನ್ನೂ ನ್ಯೂಸಲ್ಲಿ ಇನ್ನೂ ಪ್ರಚಾರ ಆಗ್ತಾನೆ ಇದೆ. ಅವರೆಲ್ಲ ಕುಟುಂಬಕ್ಕೂ ಸಹಾಯ ಮಾಡಲಿ ಅಂತಂದು ಕೇಳ್ಕೊಳ್ತೇನೆ. ಮಿನಿಸ್ಟ್ರು ಅವರೆಲ್ಲ ದಯಮಾಡಿ ಅವರು 242 ಜನ ಅದೇನು ಮರಣ ಹೊಂದಿದ್ದಾರೋ ಅವ್ರಿಗೆಲ್ಲ ಫ್ಯಾಮಿಲಿ ಕುಟುಂಬಕ್ಕೆಲ್ಲ ಒಂದು ದಾರಿ ತೋರಿಸ್ಲಿ ಅಂತಂದು ಈ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ. ಇವತ್ತಿನ ಟೆಕ್ ನ್ಯೂಸ್ ಬಂದು ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.